ವೆಲ್ಕಮ್ ಟು ಮೈ ಚಾನಲ್. ಸೊ ಇದೊಂದು ವೀಕೆಂಡ್ ರುಟೀನ್ ಆಗಿರುತ್ತೆ. ಸೊ ವೀಕ್ ಡೇಸ್ ಆದರೆ ರೆಗ್ಯುಲರ್ ಆಗಿ ಸೇಮ್ ರುಟೀನ್ ಇರುತ್ತೆ ಡೈಲಿ. ಸೊ ವೀಕೆಂಡ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಸ್ಯಾಟರ್ಡೇ ಸಂಡೇ ನನ್ನ ವೀಕೆಂಡ್ ರುಟೀನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ. ಸೊ ವೆಲ್ಕಮ್ ಟು ಮೈ ಚಾನಲ್. ರೊಟೀನ್ ಅಂದ ತಕ್ಷಣ ರೊಟೀನ್ ಅಂತ ಏನಿರಲ್ಲ. ಸೊ ಒಂದೊಂದು ವೀಕೆಂಡು ಒಂದೊಂದು ಥರ ಇರುತ್ತೆ. ಈ ವೀಕೆಂಡು ನನಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಶುರುವಾಯಿತು. ಸೊ ನಾನು ಹೊನ್ನವ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ತಿದ್ನಲ್ವ. ಸೊ ಇವತ್ತು 12ನೇ ವಾರ ಕಾಯಿ ಕಟ್ಟಿದ್ವಿ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ರೆಡಿಯಾಗಿ ಅಲ್ಲಿ ಹೋಗ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಅಲ್ಲಿ ಪೂಜೆ ಮಾಡೋದಕ್ಕೆ ಆಲ್ಮೋಸ್ಟ್ 2 to 3 hours ಆಗುತ್ತೆ. ಏಕೆಂದರೆ ನಾವು ಕಾಯಿ ಕಟ್ಟಿದ್ದೀವಿ, ಪ್ರದಕ್ಷಿಣೆ ಎಲ್ಲ ಹಾಕಬೇಕು. 54 ಪ್ರದಕ್ಷಿಣೆ ಹಾಕಿಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡು ಬಂದು ಸೊ ಮತ್ತೆ ಒಂದು ಸ್ವಲ್ಪ ಊರಿಗೆ ಹೋಗಬೇಕಾಯಿತು ಅಂತ ಅಮ್ಮ ಮನೆ ಅಕ್ಕ ಮನೆಗೆ ಹೋಗಬೇಕಾಯ್ತು ಅಂತ ಹೊರಟ್ವಿ. ಸೊ ಹೋಗ್ತಾ ದಾರಿನಲ್ಲಿ ಸೊ ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಸೊ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಮನೆಗೆ ಹೋಗೋಷ್ಟೊಳಗೇನೆ ಈವ್ನಿಂಗ್ ಆಗೋಗಿತ್ತು. ಸೊ ಈವ್ನಿಂಗ್ ಅಷ್ಟೊಳಗೆ ಫುಲ್ ಟಯರ್ಡೂ ಸಹ ಆಗಿತ್ತು. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಅಮ್ಮ ಅಕ್ಕ ಹತ್ರ ಎಲ್ಲ ಮಾತಾಡಿ ಸೊ ಎರಡು ಮನೆಗೂ ಹೋಗಿ ಬರೋದಕ್ಕೆ ಸ್ವಲ್ಪ ಲೇಟೇ ಆಗೋಯಿತು. ನನ್ನ ಫೋನ್ ಬ್ಯಾಟ್ರಿ ಕೂಡ ಲೋ ಆಗೋಗಿತ್ತು. ಸೊ ಆದಷ್ಟು ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡೋಕ್ಕೂ ಆಗಿಲ್ಲ. ಸೊ ಹಾಗೆ ಸೊ ನಮ್ಮ ಅಕ್ಕನಿಗೆ ತಿಂಡಿ ಮತ್ತು ನಮ್ಮ ಅಮ್ಮನಿಗೆ ತಿಂಡಿ ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ವೀಕೆಂಡ್ ಅಂದ ತಕ್ಷಣವೇ ಅಮ್ಮ ಮನೆ ಅಕ್ಕ ಮನೆ ಅಂದ ತಕ್ಷಣವೇ ಸ್ವಲ್ಪ ಎಕ್ಸೈಟ್ಮೆಂಟು, ಸ್ವಲ್ಪ ಜಾಲಿ ಮೂಡಲ್ಲೇ ಇರುತ್ತೆ. ಸೊ ನಾವೆಷ್ಟೇ ಗಂಡನ ಮನೇಲಿ ಎಷ್ಟೇ ಕೆಲಸ ಮಾಡಿ ಏನೇ ಇದ್ರೂ ಅಕ್ಕ ತಂಗಿರ ಜೊತೆ ಮಿಂಗಲ್ ಆಗಿ ಅಮ್ಮ ಅಪ್ಪ ಅವ್ರ ಜೊತೆ ಮಿಂಗಲ್ ಆಗೋದೇ ಒಂದು ಫೀಲಿಂಗೇ ಬೇರೆ. ಎಲ್ಲ ಚೆನ್ನಾಗಿತ್ತು ಈ ವೀಕೆಂಡ್ ನನಗೆ. ಸೊ ಅವ್ರ ಹತ್ರ ಅಕ್ಕ ಹತ್ರ ತಂಗಿ ಹತ್ರ ಮತ್ತು ಅಮ್ಮನ ಹತ್ರ ಎಲ್ಲ ಮಾತಾಡಿಕೊಂಡು ಸೊ ಹೊರಗಡೆ ಒಂದು ಸ್ವಲ್ಪ ಹೋಗಿ ಬಂದ್ವಿ. ಸೊ ಹೊರಗಡೆನೂ ಹೋಗಿ ಬಂದು ನೈಟೇ ಆಗೋಯಿತು. ಸೊ ನೈಟ್ ಆದಮೇಲೆ ಅಕ್ಕ ಮನೆಯಲ್ಲಿ ಸ್ವಲ್ಪ ನಮ್ಮ ಅಕ್ಕ ಏನೋ ಕೆಲಸ ಮಾಡ್ತಾಯಿದ್ರು. ಸೊ ನಾನೇ ಸುಮ್ಮನೆ ಅವ್ರ ಜೊತೆ ಹೋಗಿದ್ದೆ. ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಬರೋಣ ಮನೆಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಹೋಗಿ ಬಂದು ನೈಟು ಮೆಹಂದಿ ಎಲ್ಲ ಹಾಕ್ಕೊಂಡಿದ್ವಿ. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ತೋಟ ಹತ್ರ ಎಲ್ಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ವೀಕೆಂಡ್ ಮಾತ್ರ. ತುಂಬ ಜಾಲಿಯಾಗಿತ್ತು. ಎಲ್ಲರೂ ನಮ್ಮ ತಮ್ಮ ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಸುಮ್ಮನೆ ಕೂತಿದ್ವಿ. ಸೊ ರೆಡಿ ಅಂತಂದರೆ ಏನು ರೆಡಿ ಎಲ್ಲ ಏನೂ ಆಗಿಲ್ಲ. ಬೆಳಗ್ಗೆ ಎದ್ದಿದ್ದೇನೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಹಾಗೆ ಹೊರಗಡೆ ಸುತ್ತಾಡೋಕ್ಕೆ ಅಂತ ಹೋಗ್ಬಿಟ್ವಿ. ಸೊ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂದರೆ ಅಷ್ಟು ಚೆನ್ನಾಗಿತ್ತು ಟೈಮು ಈ ವೀಕೆಂಡ್ ಮಾತ್ರ. ಸೊ ನಿಮಗೂ ಎಲ್ಲರಿಗೂ ನಿಮ್ಮ ಅಮ್ಮ ಮನೆಗೆ ತವ್ರ ಮನೆಗೆ ಇಲ್ಲ ಅಕ್ಕ ತಂಗಿರ ಮನೆಗೆ ಹೋದಾಗ ಹೀಗೆ ಇರುತ್ತೆ ಜಾಲಿಯಾಗಿ ಅಂತ ಅಂದ್ಕೊಳ್ತೀನಿ. ಮಕ್ಳಿಗೂ ಅಷ್ಟೇ ಅಲ್ವಾ. ಸೊ ತಂದೆ ತಾಯಿ ಮನೆ ಅಕ್ಕ ತಂಗಿರ ಮನೆ ಅಂತಂದ್ರೆ ಅವ್ರಿಗೆ ಒಂದು ಹ್ಯಾಪಿನೆಸ್ ಅನ್ನೋದು. ಸೊ ನನಗಂತೂ ಇದೇ ಹ್ಯಾಪಿನೆಸ್ ಅಂತ ಅಂದ್ಕೊಳ್ತೀನಿ. ನನಗೆ ಫ್ರೆಂಡ್ಸ್ಗಳಿಗಿಂತ ಜಾಸ್ತಿ ನನ್ನ ಅಕ್ಕ ತಂಗಿರೇ ನನಗೆ ಫ್ರೆಂಡ್ಸು ಫ್ಯಾಮಿಲಿನೇ ತುಂಬಾ ನಾನು ಪ್ರಯಾರಿಟಿನೂ ಕೊಡ್ತೀನಿ. ಮತ್ತು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಆಲ್ಮೋಸ್ಟ್ ನಾನು. ಸೊ ವೀಕೆಂಡ್ ಹೋದ್ರೇನೂ ಅಷ್ಟೇ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತಂದ್ರೂ ನನ್ನ ಅಕ್ಕ ತಂಗಿರ ಜೊತೆ ಜಾಸ್ತಿ ಹೋಗೋದೂ ಸಹ. ಸೊ ಹಾಗೆ ಮನೆ ಹತ್ರ ಸ್ವಲ್ಪ ಎಲ್ಲ ಇದು ತುಳಸಿ ಮತ್ತು ಸ್ವಲ್ಪ ಮನೆ ಕೈತೋಟ ಇತ್ತಲ್ಲ, ಕೈತೋಟದ್ದು ಹೂವು ಎಲ್ಲ ಇತ್ತು, ಅದನ್ನೆಲ್ಲ ಕಿತ್ಕೊಳ್ತಾ ಇದ್ದೆ. ಸೊ ಹಾಗೆ ನಮ್ಮ ದೊಡ್ಡಮ್ಮ ಅವರು ಬರ್ತಾಯಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ನನ್ನ ತಮ್ಮನೂ ಕುರಿನ ನೋಡ್ತಾ ಇದ್ದ. ಸೊ ತುಂಬ ಜಾಲಿಯಾಗಿ ಇತ್ತು. ಸೊ ಹಾಗೆ ಕಿತ್ಕೊಂಡು ಮತ್ತೆ ಒಂದು ಸ್ವಲ್ಪ ತೋಟ ಒಳಗಡೆ ಎಲ್ಲ ಹೋಗಿ ಬಂದ್ವಿ. ಸೊ ಹೋಗಿ ಬಂದು ಹೊರಗಡೆ ಎಲ್ಲನೂ ನಮ್ಮ ತಂಗಿರ ಜೊತೆ ಮತ್ತು ಅಕ್ಕನ ಮಕ್ಕಳ ಜೊತೆ ಎಲ್ಲನೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತು. ತುಂಬಾ ಚೆನ್ನಾಗಿತ್ತು. ಸೊ ಹೋಪ್ ನಿಮಗೆಲ್ಲರಿಗೂ ಸಹ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ದೇನಾದರೂ ಕಮೆಂಟ್ಸ್ ಎಲ್ಲ ಏನಾದರೂ ಇದ್ರೇನೂ ಶೇರ್ ಮಾಡಿ. ಸೊ ಹಾಗೆ ನಾವು ಊಟಕ್ಕೆಲ್ಲ ರೆಡಿ ಮಾಡಿದ್ರು ಅಲ್ಲಿಂದ ಸುತ್ತಾಡ್ಕೊಂಡು ಬರೋಷ್ಟೊಳಗೆ. ಸೊ ಊಟನ ಮುಗಿಸ್ಕೊಂಡು ಮತ್ತು ಇನ್ನೊಂದು ರೌಂಡ್ ಹೋಗಿದ್ವಿ ನಾವು ಹೊರಗಡೆ ಹಾಗೆ ಮಾತಾಡಿಕೊಂಡು. ಸೊ ಹೊರಗಡೆ ಹೋಗಿ ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿ ಪಕ್ಕದಲ್ಲೇ ಒಂದು ಹೈವೇ ರೆಡಿ ಆಗ್ತಾಯಿತ್ತು. ಸೊ ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ ಒಂದು ಸ್ವಲ್ಪ ನೋಡೋದಕ್ಕೆ ಅಂತ ಅಂದ್ಬಿಟ್ಟೆಲ್ಲ. ಅಲ್ಲಿ ಮಾರ್ನಿಂಗ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಗೆ ಅಷ್ಟು ಬೇಗ ಹೋಗೋಕ್ಕಾಗಿಲ್ಲ. ಆಲ್ಮೋಸ್ಟ್ ನಾವು ಹೋಗೋಷ್ಟೊಳಗೇ 12-1 ಗಂಟೆ ಆಗೋಗಿತ್ತು. ಸುಮ್ಮನೆ ಹಾಗೆ ಹೋಗಿ ಒಂದು ಸ್ವಲ್ಪ ಪಿಕ್ಸ್ ಎಲ್ಲ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಸೊ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಬರೋಷ್ಟರೊಳಗೇ ನಮ್ಮ ಅಕ್ಕ ಮತ್ತು ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ಲು. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು ನನ್ನ ಈ ವೀಕೆಂಡು. ಸೊ ಹೋಪ್ ನಿಮಗೆಲ್ಲರಿಗೂ ಸಹ ವೀಕೆಂಡ್ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತಷ್ಟು ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ.
ಅಮ್ಮ ಮನೆಗೆ ಬಂದೆ. ಸ್ವಲ್ಪ ಅಮ್ಮ ಮನೆಗೆ ಬೆಳಗ್ಗೆಯಿಂದ ಅಲ್ಲೇ ಇದ್ರಲ್ವ, ಸೊ ಹಾಗಾಗಿ ಸೊ ರಾಗಿನೆಲ್ಲನೂ ಬಿಟ್ಟಿರಲಿಲ್ಲ. ಸೊ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹಸುಗಳಿಗೆಲ್ಲನೂ ಸ್ವಲ್ಪ ಜೋಳದ್ದು ಇದೆಲ್ಲನೂ ಕಟ್ ಮಾಡಿ ಹಾಕ್ತಾಯಿದ್ದೆ. ಸೊ ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಅಂದರೆ ನಮ್ಮ ಮನೆ ಹತ್ರ ದೊಡ್ಡ ತೋಟ ಅಂತ ಏನೂ ಇಲ್ಲ, ಒಂದು ಸಣ್ಣ ಕಾಯಿ ತೋಟ ಇದೆ. ಇದು ಬಂದು ಪಕ್ಕದಲ್ಲಿ ನಮ್ಮ ಅವರು ಇಸ್ಕೊಂಡಿರೋದು. ಸೊ ಇದನ್ನು ಸ್ವಲ್ಪ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ತೆಗೆದು ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೆ. ಸೊ ಜೊತೆಗೆ ನಮ್ಮ ಮಕ್ಕಳೆಲ್ಲನೂ ಸಹ ಆ ಕಡೆ ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು. ನನ್ನ ಮಗ ಬಂದಿರಲಿಲ್ಲ, ಅವನಿಗೆ ಎಕ್ಸಾಮ್ ನಡೀತಾ ಇದೆ, ಪ್ರೀ ಫೈನಲ್ಸ್. ಇವಾಗ ಅವನು ಓದ್ಕೋಬೇಕು ಅಂತ ಮನೆಯಲ್ಲೇ ಇದ್ದ. ನಾನು ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ತಂಗಿರು ಮಾತ್ರ ಹೋಗಿದ್ವಿ ಬೆಂಗಳೂರಿಂದ. ಸೊ ಹಾಗೆ ತೋಟದಲ್ಲೆಲ್ಲನೂ ಸ್ವಲ್ಪ ಕೈ ತೋಟ ಎಲ್ಲ ಇತ್ತು ಪಕ್ಕದಲ್ಲಿ. ಸೊ ಅದರಲ್ಲೆಲ್ಲ ಚೆಕ್ ಮಾಡ್ತಾಯಿದ್ವಿ. ಒಂದು ಸಪೋಟಾಗೆ ಹಣ್ಣಿನ ಗಿಡ, ಸಣ್ಣ ಸಣ್ಣ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಕರಿಬೇವಿಂದು ಸಪೋಟ ಗಿಡ, ಚೇಪೆಕಾಯಿ ಗಿಡ, ಮತ್ತು ಸೀತಾಫಲ, ಮತ್ತು ಕಬ್ಬು, ಈ ಥರ ಸಣ್ಣ ಸಣ್ಣ ಗಿಡಗಳನ್ನೇ ಕೈ ತೋಟದಲ್ಲಿ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಸೊ ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ವಿ, ಬಂದಿದೆಯಾ, ಹಣ್ಣಾಗಿದೆಯಾ ಇಲ್ವಾ ಅಂತ. ಕಾಯಿ ಇತ್ತು, ಕಾಯೆಲ್ಲನೂ, ಸಪೋಟ ಹಣ್ಣೆಲ್ಲನೂ. ಸೊ ಹಣ್ಣಾಗಿರಲಿಲ್ಲ. ಸ್ವಲ್ಪ ನಾವು ಹಂಗೆ ಚೆಕ್ ಮಾಡ್ತಾಯಿದ್ವಿ, ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟೆಲ್ಲನೂ. ಸೊ ಹಂಗೆ ಎಲ್ಲ ಒಂದು ಸ್ವಲ್ಪ ಕಬ್ಬು ಎಲ್ಲ ಕಿತ್ಕೊಂಡು ಸ್ವಲ್ಪ ಹುಲ್ಲೆಲ್ಲ ತೆಗೆದಾಕ್ಬಿಟ್ಟು ಸ್ವಲ್ಪ ಜೋಳ ಎಲ್ಲ ಬಿಡಿಸ್ಕೊಂಡು ಸೊ ನಾವು ಬಂದ್ವಿ. ಇಷ್ಟೆಲ್ಲ ಆಗೋಷ್ಟರೊಳಗೇ ಈವ್ನಿಂಗೇ ಆಗೇ ಹೋಯಿತು. ಸೊ ಈವ್ನಿಂಗ್ ಆಗೋಯ್ತು ಅಂತಂದರೆ ಮತ್ತು ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕಾಯಿತು. ಸೊ ಎಲ್ಲನೂ ತೆಗೆದ್ಬಿಟ್ಟು ಸೊ ರೆಡಿಯಾಗಿ ನಾವು ಹೊರಟ್ವಿ. ಸೊ ಬರೋಷ್ಟರೊಳಗೇ ನೈಟ್ ಬರೋ ಹೊತ್ತಿಗೆ ಆಲ್ಮೋಸ್ಟ್ 9:30 10 o'clock ಆಗೋಗಿತ್ತು. 2 days ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಹಾಗೆ ಅಲ್ವಾ, ಸೊ ಹೊರಗಡೆ ಎಲ್ಲಾದರೂ ನಮಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅಂತಂದರೆ ಟೈಮು ಹೇಳೋಕ್ಕೆ ಆಗಲ್ಲ, ಬೇಗನೆ ಆಗೋಗುತ್ತೆ. ಸೊ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸೊ ಹಾಗೆ ಅಮ್ಮನನ್ನು ಊಟಕ್ಕೆಲ್ಲ ರೆಡಿ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಮತ್ತು ಮನೆಗೆ ಬರೋಷ್ಟರೊಳಗೇ ತುಂಬಾ ಲೇಟ್ ಆಗೋಗಿತ್ತು, 9-9:30 ಆಗೋಗಿತ್ತು. ಮನೆಗೆ ಬಂದು ಒಂದು ಸ್ವಲ್ಪ ಅವರೆಕಾಯಿ ಎಲ್ಲ ಬಿಡಿಸಿಟ್ಟು ಎಲ್ಲ ತಂದಿರೋದೆಲ್ಲ ತೆಗೆದಿಟ್ಟು ಸೊ ನನ್ನ ಅಡಿ ಈ ಥರ ಹೋಯಿತು. ಸೊ ಇದು ನನ್ನ ವೀಕೆಂಡ್ನ ವ್ಲಾಗ್ ಆಗಿರುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫೀಡ್ಬ್ಯಾಕ್ನ ಕಮೆಂಟಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ. ಸೊ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇದಿಷ್ಟು ನನ್ನ ಸ್ಯಾಟರ್ಡೇ ಸಂಡೇ ಈ ವೀಕಿನ ವ್ಲಾಗ್ ಆಗಿರುತ್ತೆ. ಸೊ ಇದೊಂದು ಸಣ್ಣ ತೋಟ ಎಲ್ಲ ಇದೆ. ಸೊ ಇದೆಲ್ಲ ನಾವು ಅಮ್ಮ ಮಾಡ್ಕೊಂಡಿರೋದು, ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಸ್ವಲ್ಪ ಜಾಗ ಇದ್ರೂ. ಸೊ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್.